ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಅಲ್ತಾಫ್ ಬೆಳಗುಳ ಸಾರಥ್ಯದ ಅಟ್ ನ್ಯೂಸ್ ಕನ್ನಡ. ಇದು ಗಟ್ಟಿತನದ ದಿಟ್ಟ ಸುದ್ದಿ. ನಾನು ನಿಮ್ಮ ಪ್ರವೀಣ್ ಕುಟ್ಟಿ ಕೃಷ್ಣಪುರ. ಇವತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ ಅನ್ನೋ ಒಂದು ಸುಂದರ ತಾಣದಲ್ಲಿ ನಾವಿವತ್ತಿದ್ದೇವೆ. ಹಾಗಾಗಿ ಇವತ್ತು ಈ ಒಂದು ಚಾರ್ಮಾಡಿ ಘಾಟ್ ಬಗ್ಗೆ ಮತ್ತು ಇಲ್ಲಿ ಬರುವಂಥ ಪ್ರವಾಸಿಗರ ಅನುಭವದ ಬಗ್ಗೆ, ಸುಂದರದ ವಾತಾವರಣದ ಒಂದು ಸವಿಯನ್ನು ನಿಮಗೆ ಇದ್ರ ಮುಖಾಂತರ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ. ಬನ್ನಿ, ಹಲವು ಪ್ರವಾಸಿಗರು ಇಲ್ಲಿ ಬಂದು ಈ ಒಂದು ಸ್ಥಳವನ್ನು ನೋಡಿ ತುಂಬ ಆನಂದ ಪಡ್ತಿದ್ದಾರೆ. ಅವರ ಒಂದು ಅನುಭವವನ್ನು ನಾವು ತಿಳಿದುಕೊಳ್ಳೋಣ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಊರು? ಮೂಡಿಗೆರೆ. ಸರ್, ಈಗ ನಮ್ಮ ಈ ಮೂಡಿಗೆರೆ ಸುತ್ತಮುತ್ತದ ಇಂಥ ಒಂದು ಸುಂದರ ವಾತಾವರಣಕ್ಕೆ ಇವತ್ತು ಬಂದಿದ್ದೀರಿ, ಏನು ಅನ್ನಿಸ್ತಾ ಇದೆ? ಏನಿಲ್ಲ, ಇದೇ ಥರ ಒಂಥರ ಖುಷಿ ಆಗುತ್ತೆ ನಮಗೆಲ್ಲ ಹಿಂಗೆ ಬರ್ತಾ ನೋಡ್ತಾ. ಕೆಲಸ ಅದು ಇದು ಸ್ಟ್ರೆಸ್ಸಲ್ಲಿ ಇರ್ತೀವಿ ದಿನ. ಯಾವತ್ತೋ ಒಂದು ದಿವಸ ರಜೆ ಇದ್ದಾಗ ಹಿಂಗೆ ಬರ್ತೀವಲ್ಲ, ಅದೊಂಥರ ಖುಷಿ ಆಗುತ್ತೆ ಬಂದು ನೋಡಿದಾಗೆಲ್ಲ. ಟೂರಿಸ್ಟ್ ಎಲ್ಲ ಜಾಸ್ತಿ ಇರ್ತಾರಲ್ಲ, ಅವಾಗ ಬಂದು ಹೋಗೋದಂತೆಲ್ಲ ಖುಷಿ ಆಗುತ್ತೆ ಒಂಥರ. ಏನಿಲ್ಲ, ಬಂದು ನೋಡಿ ಖುಷಿಪಟ್ಟು ಹೋಗ್ಬೇಕಷ್ಟೆ. ಬೇರೆ ಕಸ ಪಸ ಹಾಕೋದು ಆ ಥರ ಎಲ್ಲ ಮಾಡಿದ್ರೆ ಒಂಚೂರು ಎಫೆಕ್ಟ್ ಆಗುತ್ತೆ ಆ ಥರ. ಖಂಡಿತ ಸರ್, ತುಂಬ ಖುಷಿ ಆಯಿತು ಈ ಒಂದು ಸುಂದರ ವಾತಾವರಣ ಎಂಜಾಯ್ ಮಾಡಿ ಅಂತ ಹೇಳ್ತಾ. ಥ್ಯಾಂಕ್ ಯು. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ಯಾವ ಊರಿಂದ ಬಂದಿದ್ದು? ಟಿಪ್ಟೂರ್ ಸರ್. ಹೇಗೆ ಅನ್ನಿಸ್ತಾ ಇದೆ ಸರ್? ತುಂಬ ಚೆನ್ನಾಗಿದೆ ಸರ್. ಅಂದರೆ ಇಲ್ಲಿನ ಒಂದು ಈ ಏನು ಮಳೆಗಾಲದ ಸಮಯ, ನಿಮ್ಮ ಊರಿಗೂ ಇಲ್ಲಿಗೂ ಏನು ವ್ಯತ್ಯಾಸ ಅನ್ನಿಸ್ತಾ ಇದೆ? ಮಲೆನಾಡು ಗೊತ್ತಲ್ಲ ಸರ್, ಮಾಮೂಲಿ ಏನು ಹೇಳೋದೈತೆ, ಎಲ್ಲರೂ ಬರೋದೇ ಮಲೆನಾಡು ಸವ್ಯಕ್ಕೆ. ತುಂಬ ಚೆನ್ನಾಗಿದೆ ಸರ್. ಸರ್, ಈಗ ನಾವು ಪ್ರಮುಖವಾದ ಏನು ಇವತ್ತಿನ ಉದ್ದೇಶ ಏನಂದರೆ, ಪ್ರವಾಸಿಗರು ಬರ್ತಾ ಇದ್ದೀರಿ ನಮ್ಮ ಊರಿಗೆ, ಒಂದು ಈ ಪ್ರಕೃತಿಯ ಒಂದು ಇದನ್ನು ಸವಿದು ಹೋಗುವಂಥ ನಮಗೂ ತುಂಬ ಖುಷಿ ಆಗ್ತಿದೆ. ಸರ್, ಪ್ರವಾಸಿಗರಾಗಿ ಬಂದಾಗ ಇಲ್ಲಿ ಕೆಲವು ಸೂಚನೆಗಳಿರುತ್ತೆ, ಅದನ್ನ ಪಾಲಿಸಬೇಕಾಗುತ್ತೆ, ಕಸ ಹಾಕೋದಿರಾಗಲಿ. ಹಾಗಾಗಿ ನಿಮ್ಮ ಕಡೆಯಿಂದ ಬರೋವರೆಗೂ ಅಥವಾ ಇತರವರೆಗೂ ನಿಮ್ಮ ಒಂದು ಕಿವಿ ಮಾತು ಹೇಳೋದೇನೆಂದರೆ, ನಾವು ಪಾಲಿಸ್ತಿದ್ದೀವಿ, ಬಂದವ್ರು ಪ್ರತಿಯೊಬ್ಬರು ಪಾಲಿಸಿ. ಏಕೆಂದರೆ ಈಗ ಪ್ರಾಣಿಗಳಿರ್ತವೆ, ವನ್ಯಜೀವಿಗಳಿರ್ತವೆ, ಓಡಾಡ್ತಿರ್ತವೆ. ವೆಹಿಕಲಲ್ಲಿ ಓಡಾಡಬೇಕಾರಾಗಲಿ ಸ್ವಲ್ಪ ಮಾಡ್ಕೊಂಡು ಓಡಾಡಿ. ಗಾಡಿ ವೆಹಿಕಲ್ ಬರ್ತಿರ್ತವೆ, ಎಲ್ಲಿ ಬೇಕಲ್ಲಿ ಪಾರ್ಕ್ ಮಾಡಬೇಡಿ. ಮತ್ತು ನಿಮ್ಮ ಜೀವ ನಿಮ್ಮ ಕೈಲಿರುತ್ತೆ. ಯಾಕೆಂದರೆ ಗಾಡಿಯಲ್ಲಿ ಹಾಕಿರ್ತೀವಿ, ಸ್ಪಾಗ್ ಇರುತ್ತೆ, ಗಾಡಿ ಏನಾದ್ರು ಕ್ಲಾಶ್ ಆಗಿರೋದಿರುತ್ತೆ. ಯಾಕೆ ಬೇಕು, ಅದ್ರ ಬದಲು ಸ್ವಲ್ಪ ನೋಡಿಕೊಂಡು ವ್ಯವಸ್ಥಿತವಾಗಿ ಓಡಾಡಿ ಅಂತ ಹೇಳ್ತೀನಿ. ಖಂಡಿತ ಸರ್, ತುಂಬ ಉತ್ತಮ ಸಂದೇಶ ಕೊಟ್ರಿ. ಹೀಗೆ ಬರ್ತಾ ಇರಿ, ನಮ್ಮ ಈ ಚಿಕ್ಕಮಗಳೂರ ಒಂದು ಏನು ಈ ಸೀನರಿಗಳನ್ನು ಎಂಜಾಯ್ ಮಾಡ್ತಾರೆ ಅಂತ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ನಮ್ಮ ಜೊತೆ ಇನ್ನೋರ್ವ ಪ್ರವಾಸಿಗರು ಇಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ನಮಸ್ತೆ. ನಮಸ್ಕಾರ ಸರ್, ನಿಮ್ಮದು ಊರು? ಬೆಂಗಳೂರು. ಸರ್, ನಿಮ್ಮ ಹೆಸರು? UV ಚಂದ್ರಣ್ಣ ಅಂತ. ಸರ್, ಈಗ ಇಲ್ಲಿನ ಒಂದು ವೀಕೆಂಡ್ ಎಂಜಾಯ್ ಮಾಡೋಕ್ಕೆ ಬಂದಿದ್ದೀರಿ, ಇಲ್ಲಿನ ಒಂದು ಪ್ರಕೃತಿಯ ಬಗ್ಗೆ ನಿಮ್ಮ ಒಂದೆರಡು ಮಾತು. ಏನು ಹೇಳೋದು ಸರ್, ಇಂಥ ಬ್ಯೂಟಿ ನಮ್ಮ ಕರ್ನಾಟಕದಲ್ಲಿ ಇರೋ ಅಂಥದ್ದು ಏನು ಹೇಳೋದು ಹೇಳಿ. ಕಾಶ್ಮೀರ, ಚಿಕ್ಕಮಗಳೂರು ಅಂತಂದರೆ ಮೊದಲೇ ಸ್ವರ್ಗ. ಈ ಬ್ಯೂಟಿಗೆ ಬೆಲೆ ಕಟ್ಟೋಕ್ಕಾಗುತ್ತಾ? ಅದ್ಭುತ. ಬರಬೇಕು ನಮ್ಮ ಕನ್ನಡಿಗರಿಂದ ನೋಡಿ ಹೊರ ರಾಜ್ಯದವರು ಎಷ್ಟು ಚೆನ್ನಾಗಿ ಇಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಇದೆಲ್ಲ ಬೆಲೆ ಕಟ್ಟೋಕ್ಕಾಗದೇ ಇರೋಂಥ ಜಾಗ, ಅದ್ಭುತವಾದ ಸ್ಪಾಟ್. ಜಾಗನ ಕಲುಷಿತಗೊಳ್ಬಾರ್ದು. ಇಂಥ ಜಾಗ, ಇಂಥ ಪ್ರಕೃತಿ ರಮಣೀಯ ಸ್ಥಳಗಳು ಇದನ್ನ ಗಲೀಜು ಮಾಡ್ದಂಗೆ ನೀಟಾಗಿ ಇಟ್ಕೋಬೇಕು. ನೀಟಾಗಿ ಎಲ್ಲ ನೀಟಾಗಿ ಗಲೀಜು ಮಾಡ್ದಂಗೆಲ್ಲ ಬೇರೆ ಥರ ಇದು ಮಾಡ್ದಂಗೆ ಈ ಪ್ರಕೃತಿ ಕ್ಷಣನ ಮುಂದಿನ ಪೀಳಿಗೆಗೆ ಉಳಿಸೋ ಅಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಗಲೀಜು ಮಾಡಬಾರ್ದು. ಎಲ್ಲ ನೋಡಿ, ಇವೆಲ್ಲ ಇದು ಬೆಲೆ ಕಟ್ಟೋಕ್ಕಾಗಲ್ಲ. ಇಡೀ ವರ್ಲ್ಡ್ ವೈಡ್ ಈ ನೋಡಿ ಜಾಗ ಹೆಂಗಿದೆ ನೋಡಿ ನೀವೇನೆ. ಸೂಪರ್. ಖಂಡಿತ ಸರ್, ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮೂರು? ನಮ್ಮದು ಇದು ಶ್ರವಣಬೆಳಗೊಳ ಹತ್ರ. ಅಂದರೆ ದೇವ್ರ ಸೃಷ್ಟಿ ಇದೆಲ್ಲ, ಮನುಷ್ಯನ ಕೈಲೆಲ್ಲ ಮಾಡೋಕ್ಕಾಗುತ್ತೆ ಸರ್? ಮನುಷ್ಯ ಮಾಡಿದ್ರು ಈ ಥರ ಅವೆಲ್ಲ ಆಗಲ್ಲ. ಅದೆಲ್ಲ ಭಗವಂತನ ಸೃಷ್ಟಿ, ಇದೇ ಉಳಿಸ್ಕೋಬೇಕಷ್ಟೇ. ಈ ಥರ ಇದು ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂತ ಹಿರಿಯರು ಹೇಳ್ಯಾರೆ. ಅದು ನಿಜವಾಗ್ಲೂ ಸತ್ಯ, 100% ಸತ್ಯ. ಅದು ನಾವೆಲ್ಲ ಇಲ್ಲೇ ಕಾಣಬೇಕು. ಅಂದರೆ ಇತ್ತೀಚೆಗೆ ಬರ್ತಾ ಜನಸಂಖ್ಯೆ ಎಲ್ಲ ನಶಿಸಿ ಹೋಗ್ತಾ ಇದೆ. ಎಲ್ಲ ಕೇರ್ಲೆಸ್ಸು, ಬೇಕಾಬಿಟ್ಟಿ ಮಾಡ್ತಾರೆ ಪರಿಸರ ಬಗ್ಗೆ. ಕಾಡೆಲ್ಲ ಕಡಿದು ಎಲ್ಲ ನೋಡಿ, ನಿಮಗೆ ಗೊತ್ತಲ್ಲ, ಈಗೆಲ್ಲ ಪ್ರಾಣಿ ಪಕ್ಷಿ ಎಲ್ಲ ಬಂದು ಹಳ್ಳಿಗೆಲ್ಲ ಸಿಟಿಗೆಲ್ಲ ಸೇರ್ಕೊಳ್ಳೋ ಪರಿಸ್ಥಿತಿ ಇದೆ. ಯಾರು ಪರಿಸರ ಉಳಿಸ್ತಾ ಇಲ್ಲ. ಇದು ನೋಡೋಕ್ಕೆ ಎಷ್ಟು ಸಂತೋಷ ಆಗುತ್ತೆ. ಇದು ಅದ್ಭುತವಾದ ಸಂತೋಷ. ಇದೆಲ್ಲ ನೋಡೋಕ್ಕಾಗುತ್ತಾ? ಸಿಗುತ್ತಾ? ಇದು ಇಷ್ಟೇ, ಇಲ್ಲೇ ಸ್ವರ್ಗ ಇಲ್ಲೇ ನರಕ. ಏಕೆಂದರೆ ಈ ಥರ ಎಲ್ಲ ಸಿಗಲ್ಲ. ಅದ್ಭುತ ಸರ್. ಇದು ಒಂದ್ಸಲ ಕಣ್ಣು ಮುಚ್ಕೊಂಡ್ರೆ ಹೋಯ್ತಿದ್ದು. ನಾವು ಇಲ್ಲಿ ಇದು ಹುಟ್ಟಿರೋದೇ ಒಂದು ದೇವರಂತೂ ಯಾವ್ದೋ ರೂಪದಲ್ಲಿ ನೋಡೋಕ್ಕಾಗಲ್ಲ. ಈ ರೂಪದಲ್ಲಿ ನಾವು ದೇವ್ರು ಕಾಣಬೇಕು. ಈ ಪ್ರಕೃತಿಲೆಲ್ಲ ಗಿಡ ಮರಗಳೆಲ್ಲ ನಾವು ದೇವ್ರು ಕಾಣಬೇಕು. ಆವಾಗಲೇ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗೋದು. ದೇವ್ರು ಇಲ್ಲೆಲ್ಲ ಕಡೆ ಇದ್ದಾನೆ. ಇಲ್ಲಿ ನಾವು ಕೆಲವು ಗೊತ್ತಿಲ್ಲದಲ್ಲೇ ಸುಮ್ಮನೆ ಏನೆಲ್ಲ ಎಲ್ಲ ನನ್ನ ವೇಸ್ಟ್ ಮಾಡೋಕ್ತಾರಲ್ಲ ಪರಿಸರ. ಮತ್ತೆ ಬರಬೇಕು ಅನಿಸುತ್ತೆ. ಭಾಳ ಖುಷಿ ಆಗುತ್ತೆ ಇದೆಲ್ಲ ನೋಡ್ತಾಯಿದ್ರೆ. ಇದೆಲ್ಲ 2 ಕಣ್ಣು ಸಾಲದು ಆ ಥರ ಪರಿಸರ ಇದು. ಅದ್ಭುತವಾದ ಪರಿಸರ.
ಓಕೆ ಪ್ರಿಯ ವೀಕ್ಷಕರೇ, ಇದುವರೆಗೂ ನೀವು ಏನು ಈ ಒಂದು ರಮಣೀಯ ದೃಶ್ಯವಾದ ಒಂದು ಸವಿಯನ್ನು ಅನುಭವಿಸಿದ್ದೀರಿ, ಹಾಗೆ ಇಲ್ಲಿ ಬರುವಂಥ ಪ್ರವಾಸಿಗರ ಅನುಭವಗಳನ್ನು ಕೇಳಿದ್ದೀರಿ. ನಾವು ಕೊನೆಯದಾಗಿ ಇಲ್ಲಿ ಬರುವಂಥ ಪ್ರವಾಸಿಗರಿಗಾಗಲಿ ಅಥವಾ ಇಲ್ಲಿನ ಆಡಳಿತ ಇಲಾಖೆಗೆ ಹೇಳೋದ್ರೆ, ಇಲ್ಲಿ ಸುತ್ತಮುತ್ತ ಇದು ನಮ್ಮ ಜಾಗ, ಈ ಪರಿಸರವನ್ನು ರಕ್ಷಣೆ ಮಾಡುವಂಥ ಹೊಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಏನು ಇಲ್ಲಿ ಬರುವಂಥ ಪ್ರವಾಸಿಗರು ದಯವಿಟ್ಟು ಏನು ಒಂದು ಶಿಸ್ತನ್ನು ಪಾಲಿಸಿ, ಕ್ಲೀನ್ನೆಸ್ಸನ್ನು ಪಾಲಿಸಿ, ತ್ಯಾಜ್ಯಗಳನ್ನು ಹಾಕಬೇಡಿ. ಹಾಗೆ ಪೊಲೀಸ್ ಇಲಾಖೆಗೆ ಈ ಮೂಲಕ ಹೇಳುವುದೇನೆಂದರೆ, ಇಲ್ಲಿ ಟ್ರಾಫಿಕ್ ಜಾಮ್ ತುಂಬ ನಡೀತಾ ಇದೆ. ವೆಹಿಕಲ್ಗಳು ಪಾರ್ಕಿಂಗ್ ಆಗಲಿ, ಏನು ಸರ್ಕಾರಿ ಬಸ್ಸು ಅಥವಾ ಲಾರಿ ಬಂದಾಗ ಇಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ದಯವಿಟ್ಟು ಪೊಲೀಸ್ ಇಲಾಖೆ ಇದರ ಬಗ್ಗೆ ಗಮನ ಹರಿಸಿ ಇಲ್ಲಿ ಗಸ್ತು ತಿರುಗುವಂಥ 2 ಪೇದೆಗಳನ್ನು ನಿಯೋಜಿಸಬೇಕು ಅಂತ ಹೇಳ್ತಾ ಇಂದಿನ ಈ ಒಂದು ಕಾರ್ಯಕ್ರಮ ಮುಗಿಸ್ತಿದ್ದೇವೆ. ಗಟ್ಟಿತನದ ದಿಟ್ಟ ಸುದ್ದಿಗಾಗಿ ನೋಡ್ತಾ ಇರಿ ಅಟ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಪ್ರವೀಣ್ ಕುಟಿ ಕೃಷ್ಣಪುರ. ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದ.